ಗೈಸ್ ಹಾಯ್ ಎಲ್ರಿಗೂ. ಆ್ಯಂಡ್ ಇವತ್ತು ನಾವು ಕೂರ್ಗಿಂದ ಒಂದು ಸ್ವಲ್ಪ ಹಿಂದೆ ಬಂದಿದ್ದೀವಿ ಮಡಿಕೇರಿಗೆ. ಸೊ ಅಲ್ಲಿ ನಾವು ಸ್ಟೇ ಆಗಿರೋದು ಎಲ್ಲಿ ಅಂತಂದರೆ ಹೋಟೆಲ್ ಆಲ್ಟಿಟ್ಯೂಡ್ ಕೂರ್ಗ್ ಅಂತಾನೆ, ಬಟ್ ಅಲ್ಲಿ ಮಡಿಕೇರಿ ಅಂತ ಒಂದು ಆ್ಯಪ್ಸ್ ಇರುತ್ತೆ. ಸೊ ಅಲ್ಲಿಂದ ಚೂರು ಮುಂದೆ ಬಂದರೆ ಸಿಟಿಲೇ ಇದಿರೋದು. ಆ್ಯಂಡ್ ನಮಗೆ ಮೋರೋವರ್ ವೈಫೈ ಬೇಕಿತ್ತು, ಅದಕ್ಕೆ ವೈಫೈ ಇದೆ. ಇಲ್ಲಿ ಎಲ್ಲ ಫ್ಲೋರಲ್ಲೂ ಒಂದೊಂದು ವೈಫೈ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟೇ ಅಷ್ಟೇ ತುಂಬ ಚೆನ್ನಾಗಿ, ನಾವು ಆಲ್ರೆಡಿ ಮೇಲೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಈ ವಿಡಿಯೋಲಿ ಹಾಕಿರ್ತೀನಿ ಹೆಂಗಿದೆ ಅಂತ. ಸೊ ನೀವು ಈ ಸೈಡೆಲ್ಲ ಟ್ರಾವೆಲ್, ಈ ಟೈಮ್ ಮಾನ್ಸೂನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಮೋರ್ ಡೀಟೇಲ್ಸ್ಗೋಸ್ಕರ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಸೊ ಬುಕ್ಕಿಂಗ್ಸ್ನ ಮುಂಚೆನೇ ಮಾಡ್ಕೊಂಡು ಬನ್ನಿ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಸೊ ಒಳಗಡೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಗೈಸ್ ಎಸ್, ಸೆಕೆಂಡ್ ಡೇ ಅಂದರೆ ಅಲ್ಲೋ ನನ್ನ ಬರ್ಡೇ ದಿನ ನಾವು ಎಲ್ಲಿದ್ದೀವಿ ಅಂತಂದರೆ ಒಂದು ಮಡಿಕೇರಿಲಿರುವಂಥ ಒಂದು ರೂಮಲ್ಲಿ, ಐ ಮೀನ್ ಹೋಟೆಲ್. ಇದು ಸ್ಟಾರ್ಟಿಂಗ್ ಮಡಿಕೇರಿ ಎಂಟ್ರಿ ಆಗ್ತಿದ ತಕ್ಷಣನೇ ಇದೊಂದು ಹೋಟೆಲ್ ಕಾಣಿಸುತ್ತೆ. ಅದ್ರ ಹೆಸರು ಬಂದು ಆಲ್ಟಿಟ್ಯೂಡ್ ಅಂತ. ಸೊ ಆಲ್ಟಿಟ್ಯೂಡ್ ಅಂದರೆ ಹೈಟ್. ಸೊ ಇಲ್ಲಿ ನಿಂತ್ಕೊಂಡು ನೀವು ನೋಡಿದ್ರೆ ಲಿಟ್ರಲಿ ಸುತ್ತಮುತ್ತ ಇರೋ ಗ್ರೀನರಿ ಎಲ್ಲ ಕಾಣಿಸುತ್ತೆ. ಬಟ್ ಬಿಫೋರ್ ದ್ಯಾಟ್ ರೂಮ್ ತೋರಿಸ್ತಾ ಇದ್ದೀನಿ. ಸೊ ರೂಮ್ ಒಳಗಡೆ ಬಂದರೆ ಇಲ್ಲಿ ಓವನ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕಾಫಿ ಟೀ ಪೌಡರ್ ಮಾಡ್ಕೊಳ್ಳೋಕ್ಕೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಪುಟಾಣಿ ವಾಶ್ರೂಮ್ ಇದೆ ಗೈಸ್, ಹೀಗೆ. ಆಮೇಲೆ ಇಲ್ಲೊಂದು ಮಿರರ್ ಇದೆ, ಅಲ್ಲೊಂದು ವಾಶ್ರೂಮ್ ಇದೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದರೆ ಈ ದೊಡ್ಡ ಮಿರರ್ ಇದೆ, ಒಂದು ಇಷ್ಟು ದೊಡ್ಡ ಮಿರರ್. ಆ್ಯಂಡ್ ಇಲ್ಲಿ ಒಂದು ಬೆಡ್, ಇದ್ರ ಜೊತೆಗೆ ಒಂದು ಟಿ ವಿ ಇಲ್ಲಿ. ಆಮೇಲೆ ಇಲ್ಲಿ ಕುತ್ಕೊಂಡು ಲ್ಯಾಪ್ಟಾಪ್, ಆಮೇಲೆ ಇಲ್ಲಿ ಫುಡ್ ಮೆನು. ಆಮೇಲೆ ಬೆಸ್ಟ್ ಪಾರ್ಟ್ ಏನಂದ್ರೆ ಇದು ಗೈಸ್, ಆಚೆ ಬಂದರೆ ಗಾಳಿ ಬೀಸ್ತಾ ಇದೆ ಅಂದರೆ ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೊತ್ತಿಲೆಲ್ಲ ಫಾಗ್ ಇತ್ತು, ಬಟ್ ಇವಾಗ ಸದ್ಯಕ್ಕಿಲ್ಲ. ಅದು ಪಕ್ಕದ ಮನೆಯವ್ರ ಬ್ಯಾಲ್ಕನಿ ಅದು ಆ ಕಡೆ ಇರೋದು. ಹೌದಾ? ನವೀನ್ ಮತ್ತೆ ಅಲ್ಲೋಣ್ಣ ಇರೋದಲ್ಲ, ಅವ್ರು ಆ ಕಡೆ ಇದ್ದಾರೆ. ಸೊ ನಾವು ಈ ಕಡೆ ಇದ್ದೀವಿ ಗೈಸ್. ಆ್ಯಂಡ್ ಅದೇ ನನ್ನ ಪಪ್ಪ ನಾನು ಅನ್ಕೊಂಡೆ, ನನ್ನ ಫಸ್ಟ್ ಪಪ್ಪ ಏನು ಅಲ್ಲ. ಸೊ ಅಷ್ಟೇ ಗೈಸ್, ಒಂದು ಪುಟಾಣಿ ರೂಮ್ ಟೋರ್ ನಮ್ಮದು. ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ಬೇಕಂತ ಯೋಚನೆ ಮಾಡಬೇಕು, ನೋ ಕಾರ್ಡ್ಸ್ ಆಡ್ಬೇಕಷ್ಟೇ, ಬೇರೆ ಏನಿಲ್ಲ. ಬೆಳಗಿಂದ ಒಳಗೆ ಸುಸ್ತಾಗಿದ್ವಿ. ಸೊ ಅಷ್ಟೇ. ಫಾಲ್ಸ್ ಹೇಗಿತ್ತು? ಹಾಂ, ಫಾಲ್ಸ್ ಅಂತೂ ಸಕ್ಕದಾಗಿತ್ತು. ಬಟ್ ನನ್ನ ವೈಟ್ ಬಿಟ್ಟಿಗೆ ಗಲೀಜಾಯಿತು ಅಂತ ರಿಗ್ರೆಟ್ ಆಯಿತು ಅಷ್ಟೇ. ಬಿಟ್ಟರೆ ಫಾಲ್ಸ್ ಸಕ್ಕದಾಗಿತ್ತು. ಬಿಕಾಸ್ ನಾನು ಕೂರ್ಗ್ ಸೈಡ್ ತುಂಬ ಸಲ ಬಂದೀನಿ, ಬಟ್ ಈ ಥರ ಪ್ಲೇಸಸ್ಗೆಲ್ಲ ಹೋಗೇ ಇಲ್ಲ. ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಿಂದ ಹೋಗ್ತಿದ್ದೆ ಅಷ್ಟೇ, ಬಟ್ ಸಕ್ಕದಾಗಿತ್ತು ಅಷ್ಟೇ. ನಾವು ಅಲ್ಲಿಂದ ಬಂದು ಮತ್ತೆ ಅಸ್ಟೋನ್ ಗ್ರಾವಿಟಿಗೆ ಬಂದ್ವಿ. ಅದ್ರ ವ್ಲಾಗ್ಸ್ ಎಲ್ಲನೂ ಅಕ್ಕ ಮಾಡಿದ್ದಾರೆ ಗೈಸ್, ಬಿಕಾಸ್ ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಮಾಡಿಬಿಟ್ಟಿದ್ದೆ. ಸೊ ನಾನು ಮಾಡ್ತಿಲ್ಲ. ಸೊ ಎಲ್ಲರೂ ಹೋಗಿ ಅವ್ರ ಚಾನಲಲ್ಲಿ ನೋಡಿ. ಆ್ಯಂಡ್ ಎಲ್ಲರೂ ಕೇಳ್ತಾಯಿದ್ರು ಅಲ್ಲೋಣ್ಣನ ಬರ್ಡೇ ವಿಡಿಯೋ ಎಲ್ಲಿ ಅಂತ. ಆದಷ್ಟು ಬೇಗ ಬರುತ್ತೆ ಗೈಸ್. ಅದಕ್ಕೆ ನಾನು ಹಾಕಿಲ್ಲ ಗೈಸ್, ಅವ್ರ ಚಾನಲ್ ಹಾಕ್ತಾರೆ ಅವಾಗ ನೋಡಿ. ಆ್ಯಂಡ್ ಇವಾಗ ಅಕ್ಕ ಇಲ್ಲಿ ಬಂದಾಗೆಲ್ಲ ರಿಚುವಲ್ ಮ್ಯಾಗಿ ಮಾಡೋದು. ಲಾಸ್ಟ್ ಟೈಮ್ 2 eggs ಖಾರ ಮ್ಯಾಗಿ ಮಾಡಿದರು, ಈ ಟೈಮ್ ಎಗ್ ಮ್ಯಾಗಿ. ಈ ವೆದರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೈಸ್. ಸೊ ಬನ್ನಿ ಬೇಗ ಮಾಡಿ ತಿನ್ನುವ. ಎಗ್ ಮ್ಯಾಗಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಂಡಲಿಯನ್ನು ಇಟ್ಟುಕೊಂಡು ಅದಕ್ಕೆ ನೀರನ್ನು ಹಾಕ್ಬಿಟ್ಟು ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ತಿನ್ಬಿಟ್ರೆ ಘಮ ಘಮ ಮ್ಯಾಗಿ. ಆ್ಯಕ್ಚುಲಿ ನಾನು ಹಂಗೆ ಅಂದು ಅಕ್ಕಂಗೆ ಅಕ್ಷಿ ಅಂತ ಹೋಗಿಸ್ಬಿಡ್ತೀನಿ ಇಷ್ಟೊಂದ್ಸಲಿ. ಸಿಟ್ಟು ಬರುತ್ತೆ ಗೊತ್ತಾ ಅಂದರೆ ಹಿಂಗೆ ಮಾಡಕ್ಕ ಅಯ್ಯೋ ಈ ಸಾಕು ಬಿಡಿ ಗಾಯ್ಸ್. ಚೆನ್ನಾಗಿರುತ್ತೆ. ನಿಮ್ಮ ಪೆಪ್ಪರ್ ಹಾಕೋತೀನಿ, ನೋಡಿಲ್ಲ ಒಂದ್ಸಲಿ ಮಾಡಿ. ನಾನು ಚೆನ್ನಾಗಿಲ್ಲ ಆಮೇಲೆ ನೋಡಿ. ಆಮೇಲೆ ಸೊ ಗೈಸ್ ಇವಾಗ ಮ್ಯಾಗಿ ಜೊತೆ ಅಕ್ಕ ಇನ್ನೊಂದು ನನ್ನ ಫೇವ್ರೆಟ್ ಮಾಡ್ಕೊಡ್ತಿದ್ದಾರೆ ಗೈಸ್ ನನಗೆ ಅಂತ. ಆ್ಯಂಡ್ ಅವ್ರಿಗೂ ಫೇವ್ರೆಟ್, ನನಗೂ ಫೇವ್ರೆಟ್. ನಾವಿಬ್ಬರು ಮಿನಿಮಮ್ ಅಂದರೂ ಸುಮ್ಮನೆ ಕೊಡ್ತಾರೆ, ಹಂಗೆ ತಿಂತಿರ್ತೀವಿ. ಮ್ಯಾಕ್ಸಿಮಮ್ ಒಂದು ಮೂರವರೆಗೂ ತಿನ್ಬೋದು ನಾವಿಬ್ರು ಅಲ್ವಾ ಅಕ್ಕ? ಅಕ್ಕ 3 ನಾನು 3. ಬಟ್ ಇವಾಗ ಮಾಡ್ತಿದ್ದಾರೆ ಅಕ್ಕ. ತೋರಿಸ್ತೀನಿ ಗೈಸ್ ಏನು ಅಂತ. ಅದಕ್ಕೆ ಏನು ಬೇಕು ಅಂದರೆ, ಏನು ಬೇಕು? ಮೊದಲಿಗೆ ಒಂದು ಪ್ಯಾನ್ ಹಾಂ ಅದನ್ನು ಕಾಯಿಸಲು ಹಾಂ. ಅಯ್ಯೋ ಎಲ್ಲೋದ್ರೂ ನನಗೆ ಅಡುಗೆ ಕೊಡ್ತಿರಲ್ಲ, ನಾನು ಏನು ಮಾಡಿ. ನಾನು ಹೇಳಿದೆ ಮಾಡ್ತೀನಿ ಅಂತ, ಆದರೆ ಅಕ್ಕ ಬೇಡ ನೀವಾಗಿರು ಅಂತ. ಶೆಫ್ ಇವತ್ತಿನ ಶೆಫ್ ಹೌದು. ಸೊ
ಖಾರದ ಪುಡಿ ಇಟ್ಕೊಂಡಿದ್ದೀರ. ಸೊ ಗೈಸ್ ಈ ಪ್ಯಾನ್ ಮೇಲೆ ನಾನು ಏನಂದ್ರೆ ಇದನ್ನ ಮಾಡ್ತಾ ಇಲ್ಲ, ಆಮ್ಲೆಟ್ ಮಾಡ್ತಾ ಇಲ್ಲ, ಆಫ್ ಬಾಯ್ಲ್ಡ್ ಮಾಡ್ತೀನಿ. ಆಫ್ ಬಾಯ್ಲ್ಡ್ ನಮಗೆ ಎಲ್ರಿಗೂ ಇಷ್ಟ, ಇವಳಿಗೂ ಇಷ್ಟ. ನಾವು ಇಲ್ಲಿರೋ 4 ಜನಕ್ಕೂ ಆಫ್ ಬಾಯ್ಲ್ಡ್ ಅಂದ್ರೆ ಇಷ್ಟ, ಅದಕ್ಕೆ ಆಫ್ ಬಾಯ್ಲ್ಡ್. ಇವಳು ಎಗ್ ಮ್ಯಾಗಿ ಅಂದು ನನಗೆ ಮ್ಯಾಗಿಗೆ ಮೊಟ್ಟೆ ಹಾಕೊಂಡು ತಿನ್ನೋ ನಂಗೆ ಅಷ್ಟು ಇಷ್ಟ ಆಗಲ್ಲ. ಯಾವಾಗೋ ಒಂದೊಂದ್ಸಲ ಇಷ್ಟ ತಿಂತೀನಿ ಅಷ್ಟೇ, ಮತ್ತು ಅದು ಮ್ಯಾಗಿಗೆ ಇಷ್ಟ ಆಗಲ್ಲ ಮೊಟ್ಟೆ ಹಾಕೋದು. ಅದಕ್ಕೆ ಎಗ್ ಬಾಯ್ಲ್ಡ್ ಮಾಡ್ತೀನಿ. ಅಯ್ಯೋ ಎಗ್ ಹಾಫ್ ಬಾಯ್ಲ್ಡ್. ಸೊ ಹಾಫ್ ಬಾಯ್ಲ್ಡ್ ಆಫ್ ಬಾಯ್ಲ್ಡ್ ಮಾಡೋದು ಹಿಂಗೆ ಹೊಡೆದ್ಬಿಟ್ಟು ಶೋ ಬಿಡ್ಬೇಕು. ಫ್ಲಾಪ್ ಶೋ ಅಮ್ಮ ಬಿಡಿ ಬಿಡಿ ಸೈಡಲ್ಲಿ ಇರ್ತದೆ. ಅಪ್ಪ ಸದ್ಯ ಅಕ್ಕ ಹಂಗೆಲ್ಲ ಮಾಡ್ತಾರ? ಓಪನ್ ಆಗ್ಬಿಡುತ್ತಕ್ಕ ಅದು. ಅದು ಓಪನ್ ಆದ ನೀವೇ ತಿನ್ಬೇಕು. ಓಪನ್ ಜಾರ್ಖಂಡ್ ಹೋಗ್ಬಿಡ್ತು ಗೈಸ್, ಜಾರ್ಖಂಡ್. ಹಾಗೆ ಮ್ಯಾಗಿನೂ ಇನ್ನೇನು ರೆಡಿ ಆಯಿತು. ಸೊ ಅದ್ರ ಜೊತೆ ಹಾಫ್ ಬಾಯ್ಲ್ಡು ತಿನ್ಬಿಟ್ರೆ ಸೂಪರ್. ಮನೆಗೆ ಹೋದ್ಮೇಲೆ ಮತ್ತೆ ನಾನು ಡಯಟ್ ಇದ್ದಿದ್ದೆ ಗೈಸ್. ಹಂಗಂತ ನಾನೇನು ಯಾರ ಬಿರಿಯಾನಿ ತಿನ್ನಲ್ಲ, ಬಟ್ ಆಯಿಲ್ ಐಟಮ್ಸ್ ತಿಂದಿದ್ದೀನಿ ಫಸ್ಟ್ ಡೇ ಮಾತ್ರ. ಇವತ್ತು ಏನು ತಿಂದಿಲ್ಲ ಅಷ್ಟೊಂದು. ಈಗ ಒಂಚೂರು ತಿನ್ಬಿಟ್ರೆ ಯಮ್ಮಿ 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 ಟಮ್ಮಿ. ಆಮೇಲೆ ನಾನು ಏನು ಗೊತ್ತಾ, ನಿಮ್ಮ ಸಬ್ಸ್ಕ್ರೈಬರ್ಸು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರಲ್ಲ, ಏನಂತ? ಸುಶ್ಮಿತಾ ಅವರು ಜಾಸ್ತಿ ಮಾತಾಡ್ತಾರೆ ನಿಮ್ಮ ಬ್ಲಾಗಲ್ಲಿ ನೀವು ಮಾತ್ರ ಅವ್ರ ಬ್ಲಾಗಲ್ಲಿ ಮಾತಾಡ್ತೀರಾ? ನಾನು ಫಸ್ಟ್ ಆಫ್ ಆಲ್ ಯಾವಾಗ ಜಾಸ್ತಿ ಮಾತಾಡಿದ್ದೀನಿ? ನಾನು ಮಾತೇ ಅದೇ ಸ್ವಲ್ಪ. ಆದರೆ ಅಕ್ಕ ಹಂಗೇನಿಲ್ಲ ಗೈಸ್, ಮಾತಾಡ್ತಾರೆ ನೋಡಿ. ಇಷ್ಟೊತ್ತು ಮಾತಾಡೋರು ಅವರೇನೆ. ಅದು ಯಾಕೆ ಹಂಗೆ ಅನಿಸ್ತು ನನಗಂತೂ. ಮಾತಾಡ್ತಾರೆ ಅವ್ರು ಏನಕ್ಕೆ ಹಂಗೆ ಅನ್ಸಿದೆ ಹೇಳ, ನಾನು ಮಾತು ಜಾಸ್ತಿ ಯಾಕಂದರೆ ಬ್ಲಾಗಲ್ಲಿ ನೀವೇ ಹೇಳ್ತಿರ್ತೀನಿ ನವೀನೇನು ಮಾತಾಡೋಕೆ ಬಿಡಿ, ನಾನೇ ಮಾತಾಡ್ತಿರ್ತೀನಿ ಅದಕ್ಕೆ ಗೈಸ್. ಸೊ ಅಷ್ಟೇ ಗೈಸ್, ರೆಡಿ ಆಯಿತು. ಹೋಗಿ ಅವ್ರಿಗೆ ಕೊಟ್ಟು ನಾನು ತಿಂದ್ಬಿಡ್ತೀನಿ ಫಸ್ಟ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಐ ಆಮ್ ಬ್ಯಾಕ್ ಫ್ರಮ್ ಟ್ರಿಪ್. ನೆನೆ ನೈಟ್ ಅಲ್ಲ ಅಂದರೆ ಬೆಳಗಿನ ಜಾವ ಬಂದಿದ್ದು ನಾವು. ಸೊ ಬೆಳಗಿನ ಜಾವ ಬಂದು ಮತ್ತೆ ನಾನು ಅಕ್ಕ ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮನೆಗೆ ಬಂದೆ. ನಾನು ಈ ವಿಡಿಯೋ ಮತ್ತೆ ಯಾಕೆ ಶೂಟ್ ಮಾಡ್ತಿದ್ದೀನಿ ಅಂತಂದರೆ ಒಂದು ಬಿಕಾಸ್ ಆಫ್ ಒನ್ ರೀಸನ್. ಒಂದು ನಾವು ಟೆಂಪಲಿಗೆ ಹೋಗಿದ್ವಿ, ಕೇರಳಲ್ಲಿ ಇರೋವಂಥ ಕೋಟಿಯೋಟ್ ಟೆಂಪಲಿಗೆ. ಸೊ ಆ ಟೆಂಪಲಲ್ಲಿ ನಾನು ವಿಡಿಯೋ ಮಾಡಲಿಲ್ಲ, ಬಟ್ ನವೀನ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿದ್ದಾನೆ, ಅಂದರೆ ರೀಲ್ಸಿಗೆ ಅಂತ. ಬಟ್ ಆ ಕ್ಲಿಪ್ಪಿಂಗ್ಸನ್ನು ಹಾಕ್ತೀನಿ ನಾನು. ಲೈಕ್ ಆ ದೇವರನ್ನ ವಿಟ್ನೆಸ್ ಮಾಡೋದು ನಮ್ಮ ಮನೇಲಿತ್ತು ಅನಿಸುತ್ತೆ. ಸೊ ವಿ ವೆಂಟ್ ಆ್ಯಂಡ್ ಅಂದರೆ ಫಸ್ಟ್ ಹೇಳಿದ್ದು ಅಲ್ಲೋಣ ಆ್ಯಕ್ಚುಲಿ ಈ ಥರ ಒಂದು ದೇವಸ್ಥಾನ ಇದೆ ಇಲ್ಲಿ, ಹೋಗಿ ನೋಡೋಣ ಅಂದ್ಬಿಟ್ಟು ಹೇಳಿದ್ರು. ಬಟ್ ನಾವು ಎಡ್ಕಲ್ KFCಗೆ ಹೋಗಬೇಕಿತ್ತು. ಎಡ್ಕಲ್ KFCಗೆ ಹೋಗುವಾಗ ಅದು ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಆ ರೀಸನಿಗೆ ನಾವು ಇಲ್ಲಿಗೆ ಹೋಗೋಣ ಅಂತ ನಾನು ಆ್ಯಕ್ಚುಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ಆಮೇಲೆ ಕ್ಲೋಸ್ ಅಂತ ಗೊತ್ತಾದ್ಮೇಲೆ ಬಿಡು ಇನ್ನೇನು ಮಾಡೋದು, ವ್ಲಾಗ್ ಅದೇ ಕಂಟೆಂಟ್ ಇದ್ದು ಅಂದ್ಬಿಟ್ಟು ತೆಗೆದೆ. ಆಮೇಲೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾಡೋಣ ಅಂದ್ಕೊಂಡ್ವಿ. ಬಟ್ ಲಿಟ್ರಲಿ ನಾನು ಯಾರ ವೀಡಿಯೋಲು ಕಾಣಿಸಿರೋಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ನನಗೆ ಲಿಟ್ರಲಿ ಕಣ್ಣಲ್ಲಿ ನೀರಿತ್ತು. ನಾವು ಹೋಗಿದ್ದುವೇ ನಡ್ಕೊಂಡು ಹೋಗ್ತಿದ್ವಲ್ಲ, ಬರೀ ಕಾಲಲ್ಲಿ ನಡ್ಕೊಂಡು ಹೋಗ್ತಿದ್ವಿ ನಾವು. ಬಿಕಾಸ್ ಮತ್ತೆ ಚಪ್ಪಲಿ ಹಾಕೊಂಡೋಗಿ ಅಲ್ಲೆಲ್ಲೋ ಬಿಟ್ಟು ಮತ್ತೆ ಕಳೆದೋಗಿ, ಇಲ್ಲ ನಾವು ಹುಡ್ಕೊಂಡೋಗಿ ಯಾಕೆ ಬೇಕು, ಕಾರಲ್ಲೇ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಜಸ್ಟ್ ಒಂದು 2 to 3 kilometers ಈ ಕಡೆಯಿಂದ 3 ಬರುವಾಗ 3 ರೋಡಲ್ಲಿ 6 kilometers ಅಂದ್ಕೊಳ್ಳಿ. ಬಟ್ ನಡಿಯೋಕೆ ನನಗೇನು ಪ್ರಾಬ್ಲಮ್ ಆಗಿಲ್ಲ, ಬಿಕಾಸ್ ನಾನು ಡೈಲಿ ವಾಕ್ ಮಾಡ್ತೀನಲ್ಲ ಸ್ಟೆಪ್ಸ್ ಕವರ್ ಮಾಡೋಕ್ಕಂತ. ಬಟ್ ನಂಗೆ ಪ್ರಾಬ್ಲಮ್ ಆಗಿದೆ ಏನಂದರೆ, ಟಾರ್ ರೋಡ್ ಇತ್ತಲ್ಲ, ಆ ಟಾರ್ ರೋಡ್ ಮೇಲೆ ಕಲ್ಲುಗಳು ಚಿಕ್ಕದಿರುತ್ತಲ್ಲ, ಕಾಲಿಗೆ ಹೆವಿ ಚುಚ್ಚಿತು. ಆ್ಯಂಡ್ ಅಲ್ಲೇನೋ ಜೋಶಲ್ಲಿ ನಡೆದ್ಬಿಟ್ಟೆ, ಮಳೆ ಬೇರೆ ಬರ್ತಿತ್ತು. ಮತ್ತು ಫೋನ್ ತೆಗೆದು ಆಲ್ರೆಡಿ ಒಂದ್ಸಲಿ ಫೋನ್ ಹಾಳು ಮಾಡ್ಕೊಂಡಿದ್ದೆ. ಅದಕ್ಕೆ ನವೀನ್ ಮಾತ್ರ ವಿಡಿಯೋ ಮಾಡ್ತಿದ್ನಲ್ಲ, ಬಿಡು ಆ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂದ್ಕೊಂಡೆ. ಬಟ್ ಲಿಟ್ರಲಿ ಆ ದೇವಸ್ಥಾನಕ್ಕೆ ನಾನು ಫೋಟೋ ಹಾಕ್ತೀನಿ ಈ ಕಡೆ ನೋಡಿ. ಎಷ್ಟು ಒಂದು ಪಾಸಿಟಿವ್ ವೈಬ್ಸ್ ಇತ್ತು ಅಂದರೆ, ಐ ಡೋಂಟ್ ನೋ, ಏನೋ ಒಂಥರ ಸಖತ್ ಖುಷಿ ಆಯಿತು ಆ ಜಾಗಕ್ಕೆ ಹೋಗಿ. ಆ ನೋವೆಲ್ಲ ಆ ಕ್ಷಣಕ್ಕೆ ನಿಜವಾಗ್ಲೂ ಮರ್ತೋಗಿತ್ತು ನನಗೆ. ಬಟ್ ಅಲ್ಲಿಂದ ಬಂದಮೇಲೆ ಖಂಡಿತವಾಗ್ಲೂ ನೋವು ಸ್ಟಾರ್ಟ್ ಆಯಿತು. ಲೈಕ್ ಲಿಟ್ರಲಿ ನನಗೆ ಇನ್ನೂ ನೋವು ರಿಕವರ್ ಆಗಿಲ್ಲ, ಅಷ್ಟು ಪೇನ್ ಇದೆ. ಆ್ಯಂಡ್ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿರೋರಿಗೆ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು. ಏನಂತಂದರೆ, ಐ ಹರ್ಡ್ 28th ಮಾತ್ರ ಲೇಡೀಸ್ ಅಲೋವ್ ಇರ್ತಾರೆ. 28th ಆದಮೇಲೆ ಲೇಡೀಸ್ನ ಅಲೋವ್ ಮಾಡ್ತಿಲ್ಲ. ಬಟ್ 4th ಓಪನ್ ಇರುತ್ತೆ ಅಂತ ಅಲ್ಲಿರೋರು ಒಬ್ಬರು ನಮಗೆ ಹೇಳಿದ್ರು. ಬಿಕಾಸ್ ಜನ ಜಾಸ್ತಿ ಆಗ್ತಾರೆ, ಅಲ್ಲಿನ ಸ್ಥಳೀಕರು ಏನಿರ್ತಾರೆ ಅಂದರೆ ಅಲ್ಲಿ ವಾಸ ಮಾಡ್ತಿರೋರು, ಅವರು ಜಾಸ್ತಿ ಆಗ್ತಾರೆ ಅಲ್ಲಿ ವಿಸಿಟ್ ಮಾಡಲಿಕ್ಕೆ. ಅದಾದಮೇಲೆ ಹೆಂಗೆ ಕ್ಲೋಸ್ ಮಾಡ್ತಾರೆ ಅಂದರೆ, ಗುಡಿಸ್ಲು ಕಟ್ಟಿದ್ದಾರೆ ಅಷ್ಟೇ ಅವರು. ಸೊ ಆ ಗುಡಿಸ್ಲನ್ನ ತೆಗೆದುಬಿಡ್ತಾರೆ. ತೆಗೆದ್ಮೇಲೆ
ಡ್ಯಾಮ್ ನೀರು ಓಪನ್ ಮಾಡ್ತಾರಲ್ಲ, ನೀರು ಓಪನ್ ಮಾಡಿದಾಗ ಕಂಪ್ಲೀಟ್ ನೀರು ತುಂಬಿಕೊಳ್ಳುತ್ತೆ. ನಾವು ಹೋದಾಗ ಸ್ವಲ್ಪ ನೀರಿತ್ತು. ಆ್ಯಂಡ್ ಅಲ್ಲಿ ಆನೆ ಆಗಿರಲಿ, ಅದೊಂದು ವೈಬ್ ಆಗಿರಲಿ, ನಿಜ ಸಕ್ಕತ್ತಾಗಿತ್ತು. ಆ್ಯಂಡ್ ರೀಸೆಂಟಾಗಿ ನೀವು ನೋಡ್ದಂಗೆ ದರ್ಶನ್ ಸರ್ ಕೂಡ ಆ ದೇವಸ್ಥಾನಕ್ಕೆ ಹೋಗಿದ್ರು. ಆ್ಯಂಡ್ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ಆ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಾನು. ನಾಟ್ ಜಸ್ಟ್ ಓನ್ಲಿ ಫಾರ್ ಎಸ್, ಎಲ್ರಿಗೂ ಒಳ್ಳೇದು ಮಾಡಲಿ. ಕೆಟ್ಟದ್ದು ಮಾಡ್ಬೇಕು ಅಂದ್ಕೊಂಡಿರೋರ್ಗೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಕೆಲಸನ ಮಾಡಿಸ್ಲಿ ಆ ಶಿವ ಅಂತ ಕೇಳ್ಕೊತೀನಿ ನಾನು. ಅಷ್ಟೇ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ. ಸೊ ವಿಸಿಟ್ ಮಾಡೋಂಗಿದ್ರೆ ನೀವು ವೀಕೆಂಡ್ಸಲ್ಲಿ ಹೋಗಬೇಡಿ, ವೀಕ್ ಡೇಸಲ್ಲಿ ಹೋಗಿ. ಬಿಕಾಸ್ ವೀಕೆಂಡ್ಸಲ್ಲಿ ಐ ಥಿಂಕ್ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಇರುತ್ತೆ ಅಂತ ಅಷ್ಟೇ. ವೆಹಿಕಲ್ ನೀವು ಕಾರ್ ಆ ಥರದ್ದು, ಕಾರ್, ಆಟೋ, ಟ್ರ್ಯಾಕ್ಟರ್ ಆ ಥರದ್ದೆಲ್ಲ ಹೋಗೋ ಬದಲು ಯು ಕ್ಯಾನ್ ಗೋ ಇನ್ ಬೈಕಲ್ಲಿ ಹೋದರೆ ಒಂದು ಸ್ವಲ್ಪ ಬೇಗ ಹೋಗ್ಬೋದು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ಬಟ್ ಸೇಫಾಗಿ ಹೆಲ್ಮೆಟ್ಸ್ ಹಾಕ್ಕೊಂಡು ಆರಾಮಾಗಿ ನೀಟಾಗಿ ಹೋಗಿ ಬನ್ನಿ. ಬಿಕಾಸ್ ಮಳೆ ಇರೋದ್ರಿಂದ. ಹಾಗೆ ನಾವು ಹೋಗಿದ್ದ ಟೈಮಲ್ಲಿ ಕೇರಳ ವಾಸ್ ರೆಡ್ ಅಲರ್ಟ್. ನಾವು ಅಲ್ಲಿ ಹೋದ್ಮೇಲೆ ಜಾಸ್ತಿ ಮಳೆ ಆಗಿದ್ದು. ಬಟ್ ನೀವು ಅದನ್ನು ಹೋಗಬೇಕಾದ್ರೆ ಇದೆಲ್ಲ ಪ್ರಿಕಾಷನ್ಸ್ ತೊಗೊಂಡು ನೋಡಿಕೊಂಡು ಆಮೇಲೆ ಹೋಗಿ ಅಷ್ಟೇ ಅಂತ ಹೇಳ್ತೀನಿ. ಸೊ ಬರೀ ದೇವ್ರನ್ನ ನೋಡಬೇಕು ಅನ್ನೋದು ಮೈಂಡ್ ಸೆಟ್ ಅಲ್ಲ, ಎಲ್ಲ ಪ್ರಿಕಾಷನ್ಸ್ ತೊಗೊಂಡು ಹುಷಾರಾಗಿ ಆರಾಮಾಗಿ ಹೋಗಿ ಬನ್ನಿ. ಐ ವಿಶ್ ಎವ್ರಿಬಡಿ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ ಅಂತ ಕೇಳ್ಕೊತೀನಿ ಅಷ್ಟೇ. ಆ್ಯಂಡ್ ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ವ್ಲಾಗ್. ನಮ್ಮ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಅಂದರೆ, ಆಮೇಲೆ ಮತ್ತೊಂದು ವಿಷಯ, ನಾವು ವಿಸಿಟ್ ಮಾಡಿದಂಥ ರೆಸಾರ್ಟ್ಸ್ ಡೀಟೇಲ್ಸನ್ನು ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಅಂದರೆ ಡಿಸ್ಕ್ರಿಪ್ಷನಲ್ಲಿ. ನೀವು ಬುಕ್ಕಿಂಗ್ಸ್ ಬೇಕು ಅಂದರೆ ಹೋಗಿ ಮಾಡ್ಕೋಬೋದು. ಪ್ರೀವಿಯಸ್ ವ್ಲಾಗ್ದನ್ನು ಹಾಕಿದ್ದೀನಿ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿ ಯು, ಬಾಯ್ ಬಾಯ್. ಈಗ ನಾನು ತಾಶಿ ಮಾಡಬೇಕು.